ನೋಡಿದ್ಯಾ ಸೋದರ, ಆ ತ್ರಿಶೀಲನು ಮರಣ ಹೊಂದಿದ. ಈ ಯುದ್ಧ ಬೇಗ ಮುಗಿಯಬೇಕು. ಆ ರಾಮನ ಮೇಲಿನ ಪ್ರತೀಕಾರ ಬೇಗ ತೀರಲೇಬೇಕು. ಹೌದು ಸೋದರಿ, ಬೇಗ ಪ್ರತೀಕಾರ ತೀರಬೇಕು. ನೀನು ವೀರನೇ ಆಗಿದ್ದರೆ, ನನ್ನ ಸೋದರನೇ ಆಗಿದ್ದರೆ, ಬೇರೆ ಯಾರನ್ನು ಕಳುಹಿಸದೆ ನೀನೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೊಂದು ಬಾ. ಕೇವಲ ಹುಲು ಮಾನವರಿಂದ ವಿರೂಪಗೊಂಡ ಈ ನಿನ್ನ ತಂಗಿಯ ಕರುಣಾಜನಕ ಸ್ಥಿತಿಯನ್ನು ನೋಡು. ನಿನ್ನ ವಂಶದ ಗೌರವ, ನಿನ್ನ ಕುಲದ ಗೌರವವನ್ನು ಕಾಪಾಡಬೇಕೆಂದರೆ ನೀನು ಯುದ್ಧಕ್ಕೆ ಹೋಗಿ ಆ ರಾಮ ಲಕ್ಷ್ಮಣನನ್ನು ಕೊಲ್ಲಲೇಬೇಕು. ಹೊರಡುತ್ತೇನೆ ಸೋದರಿ, ಈಗಲೇ ಹೊರಡುತ್ತೇನೆ. ನನ್ನ ಸರ್ವಶಕ್ತಿಯನ್ನು ಬಳಸಿ ಆ ರಾಮನನ್ನು ಸಂಹರಿಸಿ ನಿನಗೆ ಸಂತೋಷವನ್ನುಂಟು ಮಾಡುತ್ತೇನೆ. ಬೇಗ ಹೊರಡು, ಮಾತು ನಿಲ್ಲಿಸು. ಕಾರ್ಯದಲ್ಲಿ ತೋರಿಸು ನಿನ್ನ ಪರಾಕ್ರಮವನ್ನು, ನಿನ್ನ ಸೋದರಿಯ ಮೇಲಿನ ಪ್ರೀತಿಯನ್ನು. ಎಲ್ಲವೋ ರಾಮ, ನನ್ನ ಸೋದರಿಯ ಕಿವಿಮೂಗುಗಳನ್ನು ಕೊಯ್ದು ವಿರೂಪಗೊಳಿಸಿ ಅನಾಗರಿಕರಂತೆ ವರ್ತಿಸಿರುವೆ. ಓಹೋ, ನೀನು ನನಗೆ ನಾಗರಿಕತೆಯ ಬೋಧನೆಯನ್ನು ಮಾಡಲು ಬಂದಿರುವೆಯಾ? ತನ್ನ ಕೀಳು ಕಾಮನೆಗಾಗಿ ನನ್ನ ಪತ್ನಿಯನ್ನು ತಿನ್ನಲು ಮುಂದಾದ ನಿನ್ನ ಸೋದರಿಯದು ನಾಗರಿಕತೆಯ ವರ್ತನೆ ಅಲ್ಲವೇ? ನಾನಲ್ಲ ಖರ, ನೀನು ಮಾಡುತ್ತಿರುವುದು ಲೋಕನಿಂದ್ಯವಾದ ಕಾರ್ಯ. ನಾನ್ಯಾವ ಲೋಕನಿಂದವಾದ ಕಾರ್ಯವನ್ನು ಮಾಡಿದೆ? ನಿರಪರಾಧಿಗಳಾದ, ಧರ್ಮ ನಿರತರಾದ, ಸಜ್ಜನರಾದ ಋಷಿಮುನಿಗಳನ್ನು ಹಿಂಸಿಸುವುದು, ಅವರನ್ನು ಕೊಂದು ತಿನ್ನುವುದು ಲೋಕ ಮೆಚ್ಚುವಂತಹ ಕಾರ್ಯಗಳೇ? ಇಂತಹ ಪಾತಕಿಗಳನ್ನು ಕೊಲ್ಲುವುದೇ ನನ್ನ ಧರ್ಮ. ಸೋದರ ದೂಷಣನ್ನು ಕೊಂದಂತೆ, ವೀರನಾದ ತ್ರಿಶೂಲನನ್ನು ಕೊಂದಂತೆ, 14,000 ರಾಕ್ಷಸ ವೀರರನ್ನು ಕೊಂದಂತೆ ನನ್ನನ್ನು ಕೊಲ್ಲಲಾರೆ ರಾಮ. ನಿನ್ನಿಂದಲೇ ಏನು, ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಎಲೆ ರಾಕ್ಷಸ, ತನ್ನ ಪಾಡಿಗೆ ತಾನಿರದೆ ಸಿಕ್ಕಿದವರನ್ನೆಲ್ಲ ಕಚ್ಚಲು ಮುಂದಾದ ವಿಷಸರ್ಪವನ್ನು ಯಾರು ಬೇಕಾದರೂ ಹೊಡೆದು ಕೊಂದು ಹಾಕುತ್ತಾರೆ. ನನ್ನ ಸಾಮರ್ಥ್ಯದ ಅರಿವಿಲ್ಲದೆ ಮಾತನಾಡುತ್ತಿರುವೆ. ನನ್ನ ಕುಲ ಪದ್ಧತಿಯಂತೆ ನಡೆದುಕೊಂಡರೆ ಅದು ಪಾಪವಾಗುವುದಿಲ್ಲ. ನಿನ್ನ ಕುಲ ಪದ್ಧತಿಯಂತೆ ನೀನು ಸಜ್ಜನರನ್ನು ಕಾಡುತ್ತಿರು. ನನ್ನ ಕುಲ ಪದ್ಧತಿಯಂತೆ ನಾನು ನಿಮ್ಮೆಲ್ಲರನ್ನು ಸಂಹರಿಸುತ್ತೇನೆ. ನನ್ನ ಸಾವು ನಿನ್ನ ಕೈಯಲ್ಲಿಲ್ಲ, ಕಾಲದ ಕೈಯಲ್ಲಿದೆ. ಆ ಕಾಲ ಈಗ ಕೂಡಿ ಬಂದಿದೆ ಖರಾಸುರ. ನಿನ್ನ ದುಷ್ಟ ಕಾರ್ಯಗಳಿಗೆಲ್ಲ ಈಗಲೇ ನಿನಗೆ ಫಲ ದೊರಕುತ್ತದೆ. ಅದು ನಿನ್ನಿಂದಾಗದ ಕಾರ್ಯ. ಎಲೆ ಖರಾಸುರ, ಧರ್ಮಾತ್ಮರಾದ ದಶರಥ ಮಹಾರಾಜರಿಂದ ನಿಯುಕ್ತನಾಗಿ ಧರ್ಮ ರಕ್ಷಕನಾಗಿ ದುಷ್ಟ ಶಿಕ್ಷಕನಾಗಿ ನಾನು ಬಂದಿದ್ದೇನೆ. ನಿನ್ನ ಸೋದರನಂತೆ ನಿನ್ನನ್ನು ನಿನ್ನ ಸೈನ್ಯ ಸಹಿತ ಯಮಸದನಕ್ಕೆ ಕಳುಹಿಸುತ್ತೇನೆ. ಸಿದ್ಧನಾಗು. ಸಾಮಾನ್ಯರನ್ನು ಸಂಹರಿಸಿ ನಿನ್ನನ್ನು ನೀನೇ ಮಹಾವೀರನೆಂದು ಹೊಗಳಿಕೊಳ್ಳಬೇಡ ರಾಮ. ಅವರೆಲ್ಲರಿಗಿಂತ ಮೊದಲೇ ನಾನು ರಣರಂಗಕ್ಕೆ ಬಂದಿದ್ದರೆ ಈ ವ್ಯರ್ಥಾಲಾಪ ಮಾಡಲು ನೀನು ಜೀವಂತವಾಗಿರುತ್ತಿರಲಿಲ್ಲ. ಇದು ಆತ್ಮ ಶ್ಲಾಘನೆ ಅಲ್ಲ ಖರ, ವಾಸ್ತವ. ಅಧರ್ಮಿಗಳಿಗಿಂತ ಧರ್ಮ ಪಾಲನೆ ಮಾಡುವವರು ಹೆಚ್ಚು ಪರಾಕ್ರಮಶಾಲಿಗಳಾಗಿರುತ್ತಾರೆ. ಏಕೆಂದರೆ ಆ ಧರ್ಮವೇ ಅವರಿಗೆ ಶಕ್ತಿ ನೀಡುತ್ತದೆ. ನಿನ್ನ ಆ ಧರ್ಮ ನನ್ನ ಗದಾಪ್ರಹಾರಗಳಿಂದ ನಿನ್ನನ್ನು ಹೇಗೆ ರಕ್ಷಿಸುತ್ತದೆಯೋ ನಾನು ನೋಡುತ್ತೇನೆ. ನೀನು ನೋಡುವುದಿಲ್ಲ ಖರ, ನೋಡುತ್ತಾ ನೀನು ಗತಪ್ರಾಣನಾಗುತ್ತೀಯ. ಎಲ್ಲವೋ ನೀಚ ಮಾನವ, ನನ್ನನ್ನು ಕೆರಳಿಸಿ ನಿನ್ನ ಮೃತ್ಯುವನ್ನು ನೀನೇ ತಂದುಕೊಂಡಿರುವೆ. ಅಯ್ಯೋ ಮೂಢ, ನಿನ್ನ ಸಾವು ನಿನ್ನ ಬೆನ್ನು ಹಿಂದೆಯೇ ಹೊಂಚು ಹಾಕುತ್ತಿರುವುದು ನಿನಗೆ ಕಾಣುತ್ತಿಲ್ಲ. ಮಾತು ಮಾತಿಗೆ ನನ್ನನ್ನು ಮೂದಲಿಸಿ ಮಾತನಾಡುತ್ತಿರುವ ಮಾನವ, ನಿನ್ನ ಮಾತುಗಳಿಂದ ನನ್ನನ್ನು ಭಯಪಡಿಸಲು ನೋಡುತ್ತಿರುವೆಯಾ? ನೋಡು, ಗದೆಯನ್ನಿಡಿದು ಹಸಿರಾಗಿ ನಿಂತಿದ್ದೇನೆ. ಸೂರ್ಯಾಸ್ತದ ಒಳಗೆ ನಾನು ನಿನ್ನನ್ನು ಕೊಲ್ಲುತ್ತೇನೆ. ನನ್ನ ಸೋದರ ಮತ್ತು 14,000 ರಾಕ್ಷಸ ವೀರರ ಸಾವಿನ ಸೇಡು ತೀರಿಸಿಕೊಳ್ಳುತ್ತೇನೆ. ನಿಮ್ಮಿಂದ ಅಪಮಾನಿತಳಾದ ನನ್ನ ಸೋದರಿಯ ಮುಖದಲ್ಲಿ ನಗು ಮೂಡುವಂತೆ ಮಾಡುತ್ತೇನೆ.
ಅತ್ತಿಗೆ, ಲಕ್ಷ್ಮಣ, ಅಕರ ಯುದ್ಧಕ್ಕೆ ಬಂದಿದ್ದಾನೆ ಎಂದು ಹೇಳಿದೆ. ಯುದ್ಧ ಮುಗಿಯಿತೆ? ನನ್ನ ಸ್ವಾಮಿ ಅವನನ್ನು ಸಂಹರಿಸಿದರೆ? ಚಿಂತಿಸಬೇಡಿ ಅತ್ತಿಗೆ, ಯುದ್ಧ ಆರಂಭವಾಗಿದೆ. ಕರನ ಎಲ್ಲ ಆಯುಧಗಳನ್ನು ನಮ್ಮ ರಾಮ ಧ್ವಂಸ ಮಾಡುತ್ತಿದ್ದಾನೆ. ರಾಮಬಾಣಕ್ಕೆ ಸಿಕ್ಕಿ ಕರನ ಮರಣ ಸಂಭವಿಸುವುದಷ್ಟೇ ಉಳಿದಿದೆ. ಆ ನಂಬಿಕೆ ನನಗಿದೆ. ಹೋಗು, ಯುದ್ಧವೇನಾಯಿತು ಎಂದು ತಿಳಿದುಕೋ. ಅಕರನ ಸಂಹಾರವಾದೊಡನೆ ನನ್ನನ್ನು ನನ್ನ ಸ್ವಾಮಿಯ ಬಳಿಗೆ ಕರೆದುಕೊಂಡು ಹೋಗು. ಹೋಗು ಲಕ್ಷ್ಮಣ, ಬೇಗ ಶುಭವಾರ್ತೆಯನ್ನು ತೆಗೆದುಕೊಂಡು ಬಾ. ರಣರಂಗದಲ್ಲಿ ರಾಮ ತನ್ನ ಧನಸ್ಸಿನ ಠೇಂಕಾರ ಮಾಡಿ ನಿಂತರೆ ಎಲ್ಲ ಶುಭವಾರ್ತೆಯೇ ಅತ್ತಿಗೆ. ರಾಮ ಬಾಣವನ್ನು ಎದುರಿಸಿ ನಿಂತವರಿಗೆ ಮಾತ್ರ ಅಶುಭ. ನಿನ್ನ ಮಾತು ನಿಜ ಲಕ್ಷ್ಮಣ. ನನ್ನ ಸ್ವಾಮಿ ಧರ್ಮವೀರ ಮಾತ್ರವಲ್ಲ, ಯುದ್ಧವೀರರೂ ಆಗಿದ್ದಾರೆ. ಅತ್ತಿಗೆ, ನಾನೀಗ ಹೋಗುತ್ತೇನೆ, ಬೇಗನೆ ಬರುತ್ತೇನೆ.
ಏಕೆ ಖರ? ನಿನ್ನ ಶಸ್ತ್ರಾಸ್ತ್ರಗಳೆಲ್ಲ ಮುಗಿದು ಹೋದವೆ? ನಿನ್ನ ಪರಾಕ್ರಮ ಕರಗಿ ಹೋಯಿತೆ? ನೀನು ಮಾಡಿದ ಪ್ರತಿಜ್ಞೆಗಳೆಲ್ಲ ಮರೆತು ಹೋದವೆ? ನಿನ್ನ ಪ್ರತಿಕಾರದ ಆವೇಶ ಸತ್ತು ಪ್ರಾಣ ಭೀತಿ ಆವರಿಸಿಕೊಂಡಿತೆ? ಎಲೆ ರಾಕ್ಷಸ, ನಿನ್ನ ಅಬ್ಬರದ ಉಬ್ಬರ ಬೀಳಿಸುವ ಮುಹೂರ್ತ ಸನ್ನಿಹಿತವಾಗಿದೆ. ನೀನು ಎಂದು ಹೇಳದಂತೆ ಚಿರನಿದ್ರೆಗೆ ಗುರಿಯಾದರೆ ಋಷಿಮುನಿಗಳು ನೆಮ್ಮದಿಯ ಉಸಿರಾಡುತ್ತಾರೆ. ಈ ದಂಡಕಾರಣ್ಯ ಶಾಂತಿಯ ನೆಲೆವೀಡಾಗುತ್ತದೆ. ಹೇ ರಾಮ, ನಾನು ಅಂದುಕೊಂಡದ್ದಕ್ಕಿಂತಲೂ ನೀನು ವೀರನೆಂದು ಅರಿವಾಗುತ್ತಿದೆ. ನೀನು ಏಕೆ ಇಲ್ಲಿಗೆ ಬಂದೆ? ಏಕೆ ನನ್ನ ಸೋದರಿಯ ಕಣ್ಣುಗಳಿಗೆ ಕಾಣಿಸಿಕೊಂಡೆ? ನಿನ್ನ ಸೋದರನೇಕೆ ಅವಳನ್ನು ವಿರೂಪಗೊಳಿಸಿದ? ಇದ್ಯಾವುದೂ ನಡೆಯದಿದ್ದರೆ ನಾನು ನಿನ್ನೊಡನೆ ಯುದ್ಧ ಮಾಡುವ ಪ್ರಸಂಗವೇ ಇರುತ್ತಿರಲಿಲ್ಲವೇ? ಈ ನೆಪದಿಂದ ಇಲ್ಲದಿದ್ದರೂ ಬೇರೆ ಒಂದು ನೆಪದಿಂದ ಇದೆಲ್ಲ ನಡೆಯಲೇಬೇಕಾಗಿತ್ತು ಖರ. ಏಕೆಂದರೆ ನಾನು ಮುನಿಗಳ ರಕ್ಷಣೆಗೆ, ರಾಕ್ಷಸರ ಸಂಹಾರಕ್ಕೆ ಸಂಕಲ್ಪ ಮಾಡಿ ಆಗಿದೆ. ಅಂದರೆ ನೀನು ರಾಕ್ಷಸ ಸಂಹಾರಕ್ಕಾಗಿಯೇ ಈ ಅರಣ್ಯಕ್ಕೆ ಬಂದೆಯಾ? ಹಾಗೆ ಅಂದುಕೋ. ನಿಮ್ಮ ಹಿಂಸೆಯಿಂದ ನೊಂದವರ ಸಂಕಟ ಏನೆಂದು ನಿಮಗೆ ಅರ್ಥವಾಗಬೇಕು. ನಿಮ್ಮ ಹಿಂಸೆಯಿಂದ ಸತ್ತವರ ಪತ್ನಿ ಪುತ್ರರಂತೆ ಈಗ ನಿಮ್ಮ ಸಾವಿಗೆ ನಿಮ್ಮ ಪತ್ನಿ ಪುತ್ರರು ಕೂಡ ದುಃಖಿಸಬೇಕು. ಕೊಲೆಯೇ ಕರ್ಮವೆಂದು, ಹಿಂಸೆಯೇ ಧರ್ಮವೆಂದು ಭಾವಿಸಿ ಸ್ವೇಚ್ಛೆಯಿಂದ ವರ್ತಿಸುತ್ತಿರುವ ನಿನ್ನ ರಾಕ್ಷಸ ಕುಲಕ್ಕೆ ಧರ್ಮದ ಅರ್ಥವನ್ನು ತಿಳಿಸಲೆಂದೇ ನಾನು ಈ ಸಾಹಸವನ್ನು ಮಾಡುತ್ತಿದ್ದೇನೆ. ರಾಮ, ನಿನ್ನ ಅಹಂಕಾರ ಮೇರೆ ಮೀರುತ್ತಿದೆ. ನನ್ನದು ಅಹಂಕಾರವಲ್ಲ ಖರ, ನಿನ್ನದು. ನಿನ್ನವರನ್ನೆಲ್ಲ ಕಳೆದುಕೊಂಡ ಮೇಲೂ, ನಿನ್ನ ಆಯುಧಗಳೆಲ್ಲ ನಿರರ್ಥಕವಾದ ಮೇಲೂ ನೀನು ನನ್ನನ್ನು ಗೆಲ್ಲಲೆಂದೇ ಭ್ರಮಿಸುತ್ತಿರುವೆಯಲ್ಲ. ನಿನ್ನ ಅವಿವೇಕಕ್ಕೆ ನಾನು ಏನು ಹೇಳಲಿ? ಸಾಕು ನಿಲ್ಲಿಸು. ರಾಕ್ಷಸ ಕುಲವನ್ನೇ ತೃಣವಾಗಿ ಭಾವಿಸಿ ಅವಹೇಳನ ಮಾಡುತ್ತಿರುವ ನನ್ನನ್ನು ನನ್ನ ಮುಷ್ಟಿಯಿಂದಲೇ ಗುದ್ದಿಕೊಳ್ಳುತ್ತೇನೆ. ಆಹಾ, ಎಂತಹ ಭಾಗ್ಯ ನಮ್ಮದು! ಕಾಮರೂಪಿಗಳಾದ ಕರ ದೂಷಣರು ಸೇರಿದಂತೆ 14,000 ರಾಕ್ಷಸರನ್ನು 1.5 ಮುಹೂರ್ತದಲ್ಲಿ ಸಂಹರಿಸಿದ ಶ್ರೀರಾಮನ ಪರಾಕ್ರಮವನ್ನು ಕಾಣುವ ಸುಕೃತ ನಮ್ಮದಾಯಿತು. ಮಹಾಮಹಿಮನಾದ ಶ್ರೀರಾಮನ ಸಾಹಸ ಕಾರ್ಯ ನಿಜವಾಗಲೂ ಅತ್ಯದ್ಭುತ. ಮಹಾವಿಷ್ಣುವಿನಂತೆ ಮಹಾಪರಾಕ್ರಮದಿಂದ ಲೋಕಕಂಟಕರಾದ ರಾಕ್ಷಸರನ್ನು ಸಂಹರಿಸಿದ. ಪುಣ್ಯಾತ್ಮನಾದ ಶ್ರೀರಾಮಚಂದ್ರನಿಂದ ದುಷ್ಟ ರಾಕ್ಷಸರ ವಿಜೃಂಭಣೆ ಮುಗಿಯುತ್ತದೆ. ಅದನ್ನು ನೋಡುವ ಭಾಗ್ಯ ನಮ್ಮದಾಯಿತು.
ಪ್ರಣಾಮಗಳು. ಮಹಾನುಭಾವ, ನಾವು ನಿನಗೆ ಅಭಿನಂದನೆ ಸಲ್ಲಿಸಲು ಬಂದಿದ್ದೇವೆ. ಇದು ನನ್ನ ಕರ್ತವ್ಯ ಮುನೀಂದ್ರ. ಮುನಿಗಳಿಗೆ ಕಂಟಕಪ್ರಾಯರಾಗಿದ್ದ ರಾಕ್ಷಸರನ್ನು ನಿನ್ನಿಂದ ಸಂಹಾರ ಮಾಡಿಸಬೇಕೆಂದೇ ದೇವೇಂದ್ರ ಅಂದು ಶರಭಂಗರ ಆಶ್ರಮಕ್ಕೆ ಬಂದಿದ್ದ. ಪಾಪಿ ಕರ್ಮಿಗಳಾದ ರಾಕ್ಷಸರ ಕಾಟದಿಂದ ನೀನು ಮುಕ್ತಿ ಕೊಡಿಸಲಿ ಎಂದು ಮುನಿಗಳು ನಿನ್ನನ್ನು ಈ ಪ್ರದೇಶಕ್ಕೆ ಕರೆಸಿಕೊಂಡರು. ನಾವು ನಿರೀಕ್ಷಿಸಿದ್ದ ಕಾರ್ಯವನ್ನು ನೀನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ರಾಮಚಂದ್ರ. ಇನ್ನು ಮುಂದೆ ಈ ದಂಡಕಾರಣ್ಯದಲ್ಲಿ ಮುನಿಗಳು ನಿಶ್ಚಿಂತೆಯಿಂದ ತಮ್ಮ ಧರ್ಮ ಕಾರ್ಯಗಳನ್ನು ಆನಂದದಿಂದ ಆಚರಿಸಿಕೊಂಡಿರಬಹುದು. ರಾಮಚಂದ್ರ, ಮುನಿಕುಲಕ್ಕೆ ನೀನು ದೊಡ್ಡ ಉಪಕಾರ ಮಾಡಿದಂತಾಯಿತು. ಇದು ಉಪಕಾರವಲ್ಲ ಮುನೀಂದ್ರ, ಕ್ಷತ್ರಿಯನ ಕರ್ತವ್ಯಗಳಲ್ಲಿ ಇದು ಒಂದು ಅಷ್ಟೇ. ಅಂದು ತಾವೇ ಹೇಳಿದಂತೆ ಮುನಿಗಳ ಯಜ್ಞ ಕಾರ್ಯದ ಫಲದ ಪಾಲು ರಾಜನಿಗೂ ಸಲ್ಲುವುದೆಂದ ಮೇಲೆ ಅವರ ರಕ್ಷಣೆಯ ಭಾರವು ರಾಜನ ಮೇಲೆ ಇರುತ್ತದೆ. ಏನೇ ಆದರೂ ತಮ್ಮ ಅಭಿಮಾನ ಅನುಗ್ರಹಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಅತ್ತಿಗೆ ಅತ್ತಿಗೆ, ಒಂದು ಶುಭ ವಾರ್ತೆ. ಏನಾಯ್ತು ಲಕ್ಷ್ಮಣ? ಯುದ್ಧ ಮುಗಿದು ಹೋಯಿತು. ನನ್ನ ಸಹೋದರ ರಾಮಚಂದ್ರ ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡಿದನು. ದೇವತೆಗಳು ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಬನ್ನಿ, ಈಗ ನಾವು ನಮ್ಮ ಕುಟೀರಕ್ಕೆ ತೆರಳೋಣ. ಸ್ವಾಮಿ, ಈ ಸಮರ ಬೇಗ ಮುಗಿದು ನಾನು ನಿಮ್ಮನ್ನು ಬೇಗ ಕಾಣಬೇಕೆಂದು ಮನಸ್ಸಿನಲ್ಲಿ ಕಾತರಿಸುತ್ತಿದ್ದೆ. ಅದು ಈಡೇರಿತು. ನನ್ನ ಆತಂಕಗಳೆಲ್ಲ ನಿವಾರಣೆಯಾಯಿತು. ದೇವಿ, ನಿನ್ನ ಸಂಕಲ್ಪ ನಾನು ಸಮರವನ್ನು ಬೇಗ ಮುಕ್ತಾಯಗೊಳಿಸಲು ಸಹಾಯ ಮಾಡಿತು. ಅದರ ಜೊತೆಗೆ ವಿಶ್ವಾಮಿತ್ರ ಮುನಿಗಳ ಹಾಗೂ ಅಗಸ್ತ್ಯ ಮುನಿಗಳ ಆಶೀರ್ವಾದ ನನಗೆ ಬೆಂಬಲ ನೀಡಿದೆ. ಶಸ್ತ್ರಾಸ್ತ್ರಗಳ ಅಭಿಮಾನಿ ದೇವತೆಗಳ ಶುಭ ಹರಕೆಯು ನನ್ನನ್ನು ಮುನ್ನಡೆಸಿದೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಬೇಕು. ಸಹೋದರ, ನಿನ್ನ ಪರಾಕ್ರಮದ ವೈಭವವನ್ನು ನೋಡುವ ಭಾಗ್ಯ ನನ್ನದಾಯಿತು. ನಿನ್ನ ಸಾಹಸವನ್ನು ನೋಡಿ ದೇವತೆಗಳು ಮಂತ್ರಮುಗ್ಧರಾದರು. ನನಗಂತೂ ನನ್ನ ಹೃದಯ ಬಿರಿಯುವಂತಾಗಿದೆ. ನನ್ನ ಅಕ್ಕರೆಯ ಸೋದರನಿಗೆ ತನ್ನ ಅಣ್ಣನ ಮೇಲೆ ಅಭಿಮಾನವಿರುವುದು ಸಹಜ. ಇದು ಬರೀ ಅಭಿಮಾನವಲ್ಲ ಸಹೋದರ, ನಿನ್ನ ನಿಜವಾದ ಶೌರ್ಯದ ಸತ್ಯದರ್ಶನ. ಹಿಂಸೆ ರಕ್ತಪಾತಗಳನ್ನು ಕಾಣದಂತೆ ನನ್ನ ಸೀತೆಯನ್ನು ನೀನು ರಕ್ಷಿಸಿದ್ದು ನನಗೆ ಸಂತೋಷವನ್ನು ಉಂಟು ಮಾಡಿದೆ ಲಕ್ಷ್ಮಣ. ಸಹೋದರ, ಅತ್ತಿಗೆಯ ರಕ್ಷಣೆ ನನ್ನ ಕರ್ತವ್ಯ. ನಿಮ್ಮಿಬ್ಬರ ಸೇವೆ ಮಾಡುವುದು ನನ್ನ ಭಾಗ್ಯ. ಸ್ವಾಮಿ, ಲಕ್ಷ್ಮಣ ನಿಮ್ಮ ಪರಾಕ್ರಮದ ಬಗ್ಗೆ ನಿರಂತರವಾಗಿ ತಿಳಿಸುತ್ತಲೇ ಇದ್ದ. ತಾನೇ ಯುದ್ಧವನ್ನು ಗೆದ್ದಷ್ಟು ಆನಂದ ಪಡುತ್ತಿದ್ದ. ಹೌದು ದೇವಿ, ನಾನು ಲಕ್ಷ್ಮಣನಂತಹ ಸೋದರವನ್ನು ಪಡೆದು ನಾನು ಪುಣ್ಯ ಮಾಡಿದ್ದೇನೆ. ಸ್ವಾಮಿ, ಈ ರಾಕ್ಷಸರ ಗೊಂದಲದಿಂದ ಮನಸ್ಸು ಅಶಾಂತಗೊಂಡಿದೆ. ಸ್ವಲ್ಪ ಸಮಯ ಮುನಿಗಳ ದರ್ಶನ ಮಾಡಿ ಶಾಂತಿ ಪಡೆಯೋಣ. ಹೌದು ದೇವಿ, ಹಾಗೆಯೇ ಮಾಡೋಣ. ನಾನು ಅದನ್ನೇ ಯೋಚಿಸುತ್ತಿದ್ದೆ. ನಾವು ಅಗಸ್ತ್ಯರ ಆಶ್ರಮಕ್ಕೆ ಹೋಗೋಣ. ಎಲ್ಲಿ ಹೋದರಿವರು? ಅಕ್ಕಪ್ಪನ ಒಬ್ಬನೇ ಬಂದಿರುವೆಯೇ? ಎಲ್ಲಿ ಸೋದರ ಖರಾಸುರನೆಲ್ಲಿ? ಸಮರವು ಮುಗಿಯಿತೆ. ಆ ರಾಮ ಲಕ್ಷ್ಮಣರ ಕೊನೆ ಆಯ್ತೆ. ಆ ಸೋದರರ ಬಿಸಿ ನೆತ್ತರನ್ನು ಕುಡಿಯಲು ಸೋದರನು ನನ್ನನ್ನು ಕರೆತರಲು ಹೇಳಿದ್ದಾನೆಯೇ? ಇಲ್ಲ ಇಲ್ಲ, ನೀನಂದುಕೊಂಡದ್ದು ಯಾವುದೂ ನಡೆಯಲಿಲ್ಲ. ಅಂದರೆ ಏನಾಯ್ತು? ಆ ರಾಮನ ಬಾಣಕ್ಕೆ ಖರಾಸುರನಿಗೇನಾಯ್ತು?
ಹೇಳೋ ಕಂಪನ. ರಾಮನ ಬಾಣಕ್ಕೆ ಕರನು ಮರಣ ಹೊಂದಿದ. ರಾಮ ಎಲ್ಲವೋ ನಿಜ. ರಾಮ ನನ್ನನ್ನು ವಿರೂಪಗೊಳಿಸಿದ್ದಲ್ಲದೆ ಮಹಾವೀರರಾದ ನನ್ನ ಸೋದರರಾದ ಕರದೂಷಣರನ್ನು ಅಪಾರವಾದ ರಾಕ್ಷಸ ಸೇನೆಯೊಂದಿಗೆ ನಾಶ ಮಾಡಿದೆಯಾ? ಹೌದು ಶೂರ್ಪನಖಿ, 1 ಮುಹೂರ್ತದಲ್ಲಿ ಅವನು ಇಡೀ ರಾಕ್ಷಸ ಕುಲವನ್ನೇ ಕೊನೆಗಾಡಿಸಿದ. ದೇವತೆಗಳು ಹೂಮಳೆ ಸುರಿಸಿದರು, ಮುನಿಗಳು ಬಂದು ಅವನನ್ನು ಪ್ರಶಂಸೆ ಮಾಡಿದರು. ಸಾಕು, ಆ ಪಾಪಿಯ ಪ್ರಶಂಸೆ ಮಾಡಬೇಡ. ಓ ರಾಮನ ಮೇಲೆ ನನ್ನ ಆಕ್ರೋಶವು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿದೆ. ನನ್ನ ಕ್ರೋಧ ಜ್ವಾಲೆಯಲ್ಲಿ ಅವನು ಸುಟ್ಟು ಭಸ್ಮವಾಗುವವರೆಗೂ ನನಗೆ ಸಮಾಧಾನವಿಲ್ಲ. ಅದು ಹೇಗೆ ಸಾಧ್ಯ? ಆ ರಾಮನ ಬಾಣಕ್ಕೆ ಜನಸ್ಥಾನದಲ್ಲಿದ್ದ ರಾಕ್ಷಸರೆಲ್ಲರೂ ಹತರಾಗಿ ಹೋದರು. ಅವರೊಡನೆ ಹೋರಾಡಲು ಇನ್ನು ಇಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ಇಲ್ಲಿ ಯಾರು ಇಲ್ಲದಿದ್ದರೇನು? ಅಲ್ಲಿದ್ದಾನೆ, ಲಂಕೆಯಲ್ಲಿದ್ದಾನೆ ತ್ರಿಲೋಕ ವೀರ ದಶಕಂಠ, ಬ್ರಹ್ಮನಿಂದ ವರ ಪಡೆದಿರುವವನು ನನ್ನ ಸೋದರ ರಾವಣನಿದ್ದಾನೆ. ಅವನಿಂದ ಈ ರಾಮನ ಸೊಕ್ಕನ್ನು ಅಡಗಿಸುತ್ತೇನೆ. ಈ ಶೂರ್ಪನಖಿಯ ಕ್ರೋಧಾಗ್ನಿ ಲಂಕೆಯನ್ನು ತಲುಪುವ ಮೊದಲು ನಾನೇ ಮೊದಲು ಹೋಗಿ ರಾವಣೇಶ್ವರನಿಗೆ ಇಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸುತ್ತೇನೆ. ಸೋದರ ಲಕ್ಷ್ಮಣ, ನಾವು ಅಗಸ್ತ್ಯರ ಆಶ್ರಮದಿಂದ ಪಂಚವಟಿಗೆ ಬಂದದ್ದು ಇದೇ ಮಾರ್ಗದಲ್ಲಿ ಅಲ್ಲವೇ? ಹೌದು ಸಹೋದರ, ನಾವು ಇದೇ ಮಾರ್ಗವಾಗಿಯೇ ಬಂದೆವು. ಈಗ ಅವರನ್ನು ನೋಡಲು ಇದೇ ಮಾರ್ಗವಾಗಿಯೇ ಹೋಗುತ್ತಿದ್ದೇವೆ. ಸ್ವಾಮಿ, ಈ ದಾರಿ ಬಹಳ ಮನೋಹರವಾಗಿದೆ. ಈ ಪ್ರಕೃತಿ ಮನಸ್ಸಿಗೆ ಮುದ ನೀಡುತ್ತಿದೆ. ಅಂದರೆ ಸೀತೆ, ಈ ದಟ್ಟವಾದ ಅರಣ್ಯದಲ್ಲಿ ಸಂಚರಿಸುವುದರಿಂದ ನಿನಗೆ ಭಯವಾಗುತ್ತಿಲ್ಲವೇ? ರಾಕ್ಷಸರು ಇದ್ದರೆ ತಾನೇ ಭಯ. ಅವರನ್ನು ನೀವೇ ಸಂಹರಿಸಿದ ಮೇಲೆ ಭಯ ಎಲ್ಲಿಯದು? ಒಡೆಯ, ಇದೇನು? ಯಾರೋ ಋಷಿಮುನಿಗಳನ್ನು ನೋಡಿ ಏನನ್ನೋ ಯೋಚಿಸುತ್ತಾ ನಿಂತಿರುವೆ. ಅವರನ್ನು ಕೊಂದು ತಿನ್ನುವ ಆಸೆಯಾಗುತ್ತಿದೆಯೇ? ನಾನೇ ಹೋಗಿ ಅವರನ್ನು ಕೊಂದು ತರಲೇ? ನಿಲ್ಲು, ದುಡುಕಬೇಡ. ಅವರು ಸಾಮಾನ್ಯರಲ್ಲ, ರಾಮ ಲಕ್ಷ್ಮಣರು, ಅಯೋಧ್ಯೆಯ ರಾಜಕುಮಾರರು. ಅವಳು ಜನಕಪುತ್ರಿ ಸೀತೆ. ಹಿಂದೆ ಈ ರಾಮ ಲಕ್ಷ್ಮಣರೇ ನನ್ನ ಸೋದರ ಸುಬಾಹುವನ್ನು ಸಂಹರಿಸಿ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದರು. ಹೌದೇ? ಹಾಗಾದರೆ ಏತಕ್ಕೆ ಸುಮ್ಮನಿರುವೆ? ಕೂಡಲೇ ಅವರನ್ನು ಕೊಂದು ನಿನ್ನ ತಮ್ಮನ ಸಾವಿನ ಸೇಡನ್ನು ತೀರಿಸಿಕೋ. ಅದು ಅಷ್ಟು ಸುಲಭವಲ್ಲ. ಅವರ ಶೌರ್ಯ ಪರಾಕ್ರಮದ ಬಗ್ಗೆ ನಿಮಗೇನು ತಿಳಿದಿದೆ? ಈಗ ಅವರು ತಪಸ್ವಿಗಳಾಗಿರುವುದನ್ನು ನೋಡಿದರೆ ಅವರ ಪರಾಕ್ರಮವೆಲ್ಲ ಹೊರಟು ಹೋಗಿರಬೇಕು. ಇದೇ ಸುಸಮಯ. ನಾವಿಬ್ಬರು ಹೋಗಿ ಹೊತ್ತುಕೊಂಡು ಬಂದು ತುಂಡು ತುಂಡಾಗಿ ಕತ್ತರಿಸುತ್ತೇವೆ. ಬೇಡ, ನೀವು ಹೋಗುವುದು ಬೇಡ. ಇವರಲ್ಲಿ ಆಗಿನ ಪರಾಕ್ರಮವು ಈಗಲೂ ಹಾಗೆಯೇ ಇದೆಯೇ ಇಲ್ಲವೇ ಎಂಬುದನ್ನು ನಾನೇ ಪರೀಕ್ಷಿಸುತ್ತೇನೆ. ಸ್ವಾಮಿ, ಅದು ನೋಡಿ, ಆ ಕಾಡು ಕೋಣ ನಮ್ಮ ಕಡೆಗೆ ನುಗ್ಗಿ ಬರುತ್ತಿದೆ.
ಸ್ವಾಮಿ, ದುಷ್ಟ ರಾಕ್ಷಸರೆಲ್ಲರ ನಾಶವಾಯಿತೆಂದುಕೊಂಡಿರುವಾಗ ಈ ಹೊಸ ಆಪತ್ತೆಲ್ಲಿಂದ ಬಂತು? ಬಹುಶಃ ಇವರು ಇಲ್ಲಿಯವರಲ್ಲ, ಬೇರೆ ಕಡೆಯವರೆಂದು ಕಾಣುತ್ತದೆ. ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಏನೂ ಪ್ರಯೋಜನವಾಗಲಿಲ್ಲವೆಂದು ತಿಳಿದು ಪಲಾಯನ ಮಾಡಿದರು. ಆ ವಿಷಯವನ್ನು ಮರೆತು ಅಗಸ್ತ್ಯರ ದರ್ಶನದ ವಿಷಯ ನಾವು ಯೋಚಿಸೋಣ.